ಹಿಂದೂಗಳು ಮನೆಯಲ್ಲಿ ಒಂದೊಂದು ತಲ್ವಾರ್ ಇಟ್ಕೊಳ್ಳಿ. ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಪ್ರಚೋದನಕಾರಿ ಹೇಳಿಕೆ ಕೊಟ್ಟಿದ್ದಾರೆ. ಪಹಲ್ಗಾಮ್ ಉಗ್ರರಿಗೆ ತಲ್ವಾರ್ ತೋರಿಸಿದ್ರೆ ಸಾಕಿತ್ತು, ಹಿಂದೂಗಳು ತಲ್ವಾರ್ ತೋರಿಸಿದ್ರೆ ಕಥೆಯೇ ಬೇರೆ ಆಗ್ತಾ ಇತ್ತು. ಹೆಣ್ಮಕ್ಳು ವ್ಯಾನಿಟಿ ಬ್ಯಾಗ್ ನಲ್ಲಿ ಚೂರಿ ಇಟ್ಕೊಳ್ಳಿ, ಪೌಡರ್ ಬಾಚಣಿಗೆ ಜೊತೆ ಚೂರಿಯನ್ನ ಇಟ್ಕೊಳ್ಳಿ. 6 ಇಂಚಿನ ಚೂರಿ ಇಟ್ಕೊಳ್ಳೋದಕ್ಕೆ ಲೈಸೆನ್ಸ್ ಬೇಡ. ಸಂಜೆ ಹೊತ್ತು ಓಡಾಡಿದ್ರೆ ನಿಮ್ಮ ಮೇಲೆ ಆಕ್ರಮಣ ಮಾಡ್ತಾರೆ. ಆಕ್ರಮಣ ಮಾಡಬೇಡಿ ಅಂತ ಬೇಡಿಕೊಂಡ್ರೆ ನಿಮ್ಮ ಕಥೆ ಮುಗೀತು. ಚೂರಿ ತೋರಿಸಿ ಸಾಕು, ಹೆದ್ರಿ ಓಡ್ತಾರೆ. ಮುಸ್ಲಿಮರು ಹೊಡಿತಾರೆ, ಹಿಂದೂಗಳು ಓಡ್ತಾರೆ ಅಂತ ಆಯ್ತು. ಈಗ ಹಿಂದೂ ತಿರುಗಿ ಬಿದ್ದಿದ್ದಾನೆ, ಆದ್ರೆ ಹೊಡೆಯೋದಿಕ್ಕೆ ಶುರು ಮಾಡಿಲ್ಲ. ಹಿಂದೂಗಳು ಮತ್ತೆ ಎದ್ದು ನಿಲ್ಬೇಕು ಅಂತ ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿಕೆ ಕೊಟ್ಟಿದ್ದಾರೆ. ಗಟ್ಟಿಯಾಗಿ ಇಟ್ಕೊಳ್ಬೋದು. ಎಲ್ಲರೂ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ನಾನು ಎಲ್ರಿಗೂ ಹೇಳ್ತೇನೆ, ಹೆಣ್ಣು ಮಕ್ಕಳಿಗೆ ಒಂದು ವ್ಯಾನಿಟಿ ಬ್ಯಾಗ್ ಇರ್ತದೆ, ಅವ್ರ ಹತ್ರ ಇರ್ತಾನ. ವ್ಯಾನಿಟಿ ಬ್ಯಾಗಲ್ಲಿ ಎಂಥದ್ದು ಅಂತ ಕೇಳಿದರೆ ಸ್ನೋ, ಪೌಡರ್, ಒಂದು ಬಾಚಣಿಗೆ ಇರಲಿ, ನನಗೆ ಬೇಜಾರೇ ಇಲ್ಲ. ಬಿಳಿ ಕಾಣಬೇಕು ಅಂತ ನಿಮಗೆ ಕಾಣೋದು ಆಯಿತು, ಅದರ ಒಟ್ಟಿಗೆ ಒಂದು ಚೂರಿ ಇಟ್ಟುಕೊಳ್ಳಿ ಅಂತ. ಒಂದು 6 ಇಂಚಿನ ಚೂರಿ ಇಟ್ಟುಕೊಳ್ಳೋದಕ್ಕೆ ಲೈಸೆನ್ಸ್ ಬೇಡ, ಖಂಡಿತ ಇಟ್ಕೊಳ್ಳಿ. ಸ್ವಲ್ಪ ಹೊತ್ತಾಯಿತು ಅಂತ ಆದರೆ 6-6:30 ಗಂಟೆ ಆಯಿತು ಅಂತ ಆದರೆ ಕತ್ತಲಾಗುವಾಗ ಆಕ್ರಮಣ ಮಾಡೋದು ಗ್ಯಾರಂಟಿ. 2 ಪ್ರಶ್ನೆ. ಒಂದು ಸಲ ಆಕ್ರಮಣ ಮಾಡೋಕೆ ಬಡ್ಚಿ ಅಂತ ಹೀಗೆ ಕೈ ಮಾಡಿದರೆ ನೀವು ಹೋದ್ರಿ ಅಂತ ಲೆಕ್ಕ, ನಿಮ್ಮನ್ನು ಆಕ್ರಮಣ ಮಾಡುವುದೇ. ಅದರ ಬದಲು ಇದನ್ನು ಹಿಡಿದು ಬಲಂಬೆ ಅಂತ ಒಂದು ಚೂರಿ ತೂರಿಸಿ ಸಾಕು. ಅವ ಪುಕ್ಕ ಎದುರ್ನವ. ನೀವು ಹೇಡಿಗಳಾದ್ದರಿಂದ ನಿಮ್ಮನ್ನು ಓಡಿಸುವುದು. ಹಿಂದೂ ಸಮಾಜ ಇವತ್ತಿನವರೆಗೆ ಹಾಗೆ ಇತ್ತು. ಹಿಂದೂ ಮುಸ್ಲಿಂ ಗಲಾಟೆ ಅಂತ ಹೇಳೋದು ಇವರು. ಹಿಂದೂ ಮುಸ್ಲಿಂ ಗಲಾಟೆ ಅಂದರೆ ಏನು? ಹಿಂದೂಗಳು ಮುಸಲ್ಮಾನರು ಹೊಡೆಯುವುದು, ಹಿಂದೂ ಓಡುದು, ಅಷ್ಟೇ ಇದ್ದದ್ದು. ಈಗ ಒಂದಷ್ಟು ಕಡೆಗಳಲ್ಲಿ ಹಿಂದೂ ಈಗ ತಿರುಗಿದ್ದಾನೆ. ಹತ್ತು ಮರೆ ನನ್ನ ಗಿಡಪ್ಪನ ದಾಯಿಗಿಂತ ಅಷ್ಟೇ ಕೇಳಿದ್ದು, ಇನ್ನು ಹೊಡಿಲಿಕ್ಕೆ ಶುರು ಮಾಡಲಿಲ್ಲ. ಹಿಂದೂ ಸಮಾಜ ಹೊಡಿಲಿಕ್ಕೆ ಶುರು ಮಾಡಲಿಲ್ಲ. ಅದಾದರೆ ಏನಾಗ್ತದೆ ಅಂತ ಮತ್ತೆ ಬೇರೆ ಕಥೆ. ನಾನು ಹೇಳಿದ್ದು ನಾವು ಎದ್ದು ನಿಲ್ಲಬೇಕು ಅಂತ. ಮನೆಯಲ್ಲಿ ತಲ್ವಾರ್ ಉಂಟಾ? ಒಂದೊಂದು ತಲ್ವಾರ್ ಇಟ್ಕೊಳ್ಳಿ. ನಾನು ಎಲ್ರಿಗೂ ಹೇಳ್ತೇನೆ, ಹೆಣ್ಣು ಮಕ್ಕಳಿಗೆ ಒಂದು ವ್ಯಾನಿಟಿ ಬ್ಯಾಗ್ ಇರ್ತದೆ, ಅವ್ರ ಹತ್ರ ಇರ್ತಾನ. ವ್ಯಾನಿಟಿ ಬ್ಯಾಗಲ್ಲಿ ಎಂಥದ್ದು ಅಂತ ಕೇಳಿದರೆ ಸ್ನೋ, ಪೌಡರ್, ಒಂದು ಬಾಚಣಿಗೆ ಇರಲಿ, ನನಗೆ ಬೇಜಾರೇ ಇಲ್ಲ. ಬಿಳಿ ಕಾಣಬೇಕು ಅಂತ ನಿಮಗೆ ಕಾಣೋದು ಆಯಿತು, ಅದರ ಒಟ್ಟಿಗೆ ಒಂದು ಚೂರಿ ಇಟ್ಟುಕೊಳ್ಳಿ ಅಂತ. ಒಂದು 6 ಇಂಚಿನ ಚೂರಿ ಇಟ್ಟುಕೊಳ್ಳೋದಕ್ಕೆ ಲೈಸೆನ್ಸ್ ಬೇಡ, ಖಂಡಿತ ಇಟ್ಕೊಳ್ಳಿ. ಸ್ವಲ್ಪ ಹೊತ್ತಾಯಿತು ಅಂತ ಆದರೆ 6-6:30 ಗಂಟೆ ಆಯಿತು ಅಂತ ಆದರೆ ಕತ್ತಲಾಗುವಾಗ ಆಕ್ರಮಣ ಮಾಡೋದು ಗ್ಯಾರಂಟಿ. 2 ಪ್ರಶ್ನೆ. ಒಂದು ಸಲ ಆಕ್ರಮಣ ಮಾಡೋಕೆ ಬಡ್ಚಿ ಅಂತ ಹೀಗೆ ಕೈ ಮಾಡಿದರೆ ನೀವು ಹೋದ್ರಿ ಅಂತ ಲೆಕ್ಕ, ನಿಮ್ಮನ್ನು ಆಕ್ರಮಣ ಮಾಡುವುದೇ. ಅದರ ಬದಲು ಇದನ್ನು ಹಿಡಿದು ಬಲಂಬೆ ಅಂತ ಒಂದು ಚೂರಿ ತೂರಿಸಿ ಸಾಕು. ಅವ ಪುಕ್ಕ ಎದುರ್ನವ. ನೀವು ಹೇಡಿಗಳಾದ್ದರಿಂದ ನಿಮ್ಮನ್ನು ಓಡಿಸುವುದು. ಹಿಂದೂ ಸಮಾಜ ಇವತ್ತಿನವರೆಗೆ ಹಾಗೆ ಇತ್ತು. ಹಿಂದೂ ಮುಸ್ಲಿಂ ಗಲಾಟೆ ಅಂತ ಹೇಳೋದು ಇವರು. ಹಿಂದೂ ಮುಸ್ಲಿಂ ಗಲಾಟೆ ಅಂದರೆ ಏನು? ಹಿಂದೂಗಳು ಮುಸಲ್ಮಾನರು ಹೊಡೆಯುವುದು, ಹಿಂದೂ ಓಡುದು, ಅಷ್ಟೇ ಇದ್ದದ್ದು. ಈಗ ಒಂದಷ್ಟು ಕಡೆಗಳಲ್ಲಿ ಹಿಂದೂ ಈಗ ತಿರುಗಿದ್ದಾನೆ. ಹತ್ತು ಮರೆ ನನ್ನ ಗಿಡಪ್ಪನ ದಾಯಿಗಿಂತ ಅಷ್ಟೇ ಕೇಳಿದ್ದು, ಇನ್ನು ಹೊಡಿಲಿಕ್ಕೆ ಶುರು ಮಾಡಲಿಲ್ಲ. ಹಿಂದೂ ಸಮಾಜ ಹೊಡಿಲಿಕ್ಕೆ ಶುರು ಮಾಡಲಿಲ್ಲ. ಅದಾದರೆ ಏನಾಗ್ತದೆ ಅಂತ ಮತ್ತೆ ಬೇರೆ ಕಥೆ. ನಾನು ಹೇಳಿದ್ದು ನಾವು ಎದ್ದು ನಿಲ್ಲಬೇಕು ಅಂತ. ಮನೆಯಲ್ಲಿ ತಲ್ವಾರ್ ಉಂಟಾ? ಒಂದೊಂದು ತಲ್ವಾರ್ ಇಟ್ಕೊಳ್ಳಿ. ನಾನು ಒಂದು ಕಡೆಯಲ್ಲಿ ಹೋಗಿದ್ದೆ, ಅಲ್ಲಿ ಗಲಾಟೆ ಆಯಿತು. ಆ ಮನೆಯಲ್ಲಿ ತಲ್ವಾರ್ ಇತ್ತು. ಗಲಾಟೆಯಾಗಿ ಬ್ಯಾರಿಗಳೆಲ್ಲ ಬಂದರು. ಸಮಾಜವನ್ನು ಗಟ್ಟಿಯಾಗಿ ಇಟ್ಕೊಳ್ಬೋದು. ಎಲ್ಲರೂ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ನಾನು ಎಲ್ರಿಗೂ ಹೇಳ್ತೇನೆ, ಹೆಣ್ಣು ಮಕ್ಕಳಿಗೆ ಒಂದು ವ್ಯಾನಿಟಿ ಬ್ಯಾಗ್ ಇರ್ತದೆ, ಅವ್ರ ಹತ್ರ ಇರ್ತಾನ. ವ್ಯಾನಿಟಿ ಬ್ಯಾಗಲ್ಲಿ ಎಂಥದ್ದು ಅಂತ ಕೇಳಿದರೆ ಸ್ನೋ, ಪೌಡರ್, ಒಂದು ಬಾಚಣಿಗೆ ಇರಲಿ, ನನಗೆ ಬೇಜಾರೇ ಇಲ್ಲ. ಬಿಳಿ ಕಾಣಬೇಕು ಅಂತ ನಿಮಗೆ ಕಾಣೋದು ಆಯಿತು, ಅದರ ಒಟ್ಟಿಗೆ ಒಂದು ಚೂರಿ ಇಟ್ಟುಕೊಳ್ಳಿ ಅಂತ. ಒಂದು 6 ಇಂಚಿನ ಚೂರಿ ಇಟ್ಟುಕೊಳ್ಳೋದಕ್ಕೆ ಲೈಸೆನ್ಸ್ ಬೇಡ, ಖಂಡಿತ ಇಟ್ಕೊಳ್ಳಿ. ಸ್ವಲ್ಪ ಹೊತ್ತಾಯಿತು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.